ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆಯಡಿ ಈ ಹಿಂದೆ ಅಕ್ಕಿಗೆ ಬದಲು ಹಣವನ್ನು ಕೊಡ್ತಾ ಇದ್ರು. ಈ ಒಂದು ವಿಷಯ ಕುರಿತಂತೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಲಾಗಿದೆ. ಆಹಾರ ಇಲಾಖೆ ರಾಜ್ಯದಲ್ಲಿ ಪಡಿತರ ಚೀಟಿ ಹೊಂದಿರುವ ಪ್ರತಿ ಗ್ರಾಹಕರಿಗೆ ಪ್ರತಿ ತಿಂಗಳು ಆಹಾರ ಧಾನ್ಯಗಳನ್ನು ನೀಡ್ತಾ ಇತ್ತು. ಈ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯ ಒಂದು ಲಭ್ಯವಿಲ್ಲದ ಕಾರಣ 5 ಕೆ ಜಿ ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾ ಇದ್ರು. ಇನ್ನು ಮುಂದೆ ಈ 5 ಕೆ ಜಿ ಅಕ್ಕಿಗೆ ಬದಲು ಹಣವನ್ನು ಕೊಡೋದಿಲ್ಲ. ಅದಕ್ಕೆ ಕಾರಣ ಏನು, ಅಕ್ಕಿಗೆ ಬದಲು ಹಣ ನೀಡೋದನ್ನು ನಿಲ್ಲಿಸೋದರ ಹಿಂದಿನ ಕಾರಣದ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಡಿ 10 ಕೆ ಜಿ ಅಕ್ಕಿ ವಿತರಣೆ ಮಾಡಲಾಗುವುದು ಎಂದು ಸರ್ಕಾರ ಘೋಷಣೆ ಮಾಡಿತ್ತು. ಇದರ ಪ್ರಕಾರವಾಗಿ 5 ಕೆ ಜಿ ಅಕ್ಕಿ ನೀಡಿ ಉಳಿದ 5 ಕೆ ಜಿ ಅಕ್ಕಿಗೆ ಬದಲು ಪ್ರತಿ ಕೆ ಜಿಗೆ 34 ರೂಪಾಯಿಯಂತೆ ಒಂದು ತಲೆಗೆ 170 ರೂಪಾಯಿ ಹಣವನ್ನು DBT ಟ್ರಾನ್ಸ್ಫರ್ ಮೂಲಕ ಅರ್ಹ ಪಡಿತರ ಗ್ರಾಹಕರ ಅಕೌಂಟ್ಗೆ ಹಾಕ್ತಾ ಇದ್ರು. ಈ ಯೋಜನೆಯಡಿ ಸರ್ಕಾರದಿಂದ ಪಡಿತರ ಚೀಟಿದಾರರಿಗೆ ಅಕ್ಕಿ ವಿತರಣೆ ಮಾಡಲು ಪ್ರತಿ ತಿಂಗಳಿಗೆ ಒಟ್ಟು 20,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗುತ್ತೆ ಅಂತ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ರೇಷನ್ ಕಾರ್ಡ್ಗಳ ಒಂದು ಗ್ರಾಹಕರ ಸಂಖ್ಯೆಯನ್ನು ನೋಡೋದಾದರೆ ಒಟ್ಟು 5,17,81,138 ಕುಟುಂಬಗಳು ಈ ಒಂದು ರೇಷನ್ ಕಾರ್ಡನ್ನು ನಂಬಿಕೊಂಡಿದ್ದಾವೆ. ಅದರಲ್ಲಿ ಒಟ್ಟು BPL ಕಾರ್ಡ್ದಾರರು 13 ಲಕ್ಷ, ಅಂತ್ಯೋದಯ ಕಾರ್ಡ್ಗಳು 43,40,813, PHH ಕಾರ್ಡ್ಗಳು 3,90,78,483, NPHS ಕಾರ್ಡ್ಗಳು 83,61,842, 29 ವಯಸ್ಸಿನ ಒಳಗಿರುವವರ ಸಂಖ್ಯೆ 1,97,55,733, 30ರಿಂದ 75 ವಯಸ್ಸಿನ ಸದಸ್ಯರ ಸಂಖ್ಯೆ 2,90,89,829, 75 ವರ್ಷ ಮೇಲ್ಪಟ್ಟವರ ವಯಸ್ಸಿನವರ ಸದಸ್ಯರ ಸಂಖ್ಯೆ 16,64,958 ಜನ ಇದ್ದಾರೆ ಫ್ರೆಂಡ್ಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕುಟುಂಬದ ಸದಸ್ಯರಿಗೆ ತಲಾ 10 ಕೆ ಜಿ ಅಕ್ಕಿಯನ್ನು ನೀಡೋದಾಗಿ ಘೋಷಣೆಯನ್ನು ನೀಡಲಾಗಿತ್ತು. ಇದರಂತೆ ಅಧಿಕಾರಕ್ಕೆ ಬಂದ ನಂತರ ಯೋಜನೆಯಲ್ಲಿ ಚಾಲ್ತಿಗೆ ತರಲಾಗಿತ್ತಾದರೂ ಅಕ್ಕಿ ಒಂದು ದಾಸ್ತಾನು ಕೊರತೆ ಇದ್ದರಿಂದ 10 ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. 5 ಕೆ ಜಿ ಅಕ್ಕಿ ನೀಡಿ 5 ಕೆ ಜಿ ಅಕ್ಕಿಗೆ ಬದಲಾಗಿ ಹಣವನ್ನು ಜಮಾ ಮಾಡ್ತಾ ಇದ್ರು DBT ಟ್ರಾನ್ಸ್ಫರ್ ಮೂಲಕ. ಆದರೆ ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI 28 ರೂಪಾಯಿಗೆ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ರೇಷನ್ ಕಾರ್ಡ್ದಾರರಿಗೆ 10 ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತದೆ. ಈ ಕಾರಣದಿಂದ ಹಣದ ಒಂದು ಈ ವರ್ಗಾವಣೆ ಸ್ಥಗಿತ ಮಾಡಲಾಗಿದೆ. ಅಂದರೆ ಈ ಒಂದು DBT ಟ್ರಾನ್ಸ್ಫರ್ನ ಪ್ರಸ್ತುತ ಸ್ಥಗಿತ ಮಾಡಿದ್ದಾರೆ. ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.